ಬೃಂದಾವನ ಸೀರಿಯಲ್ನಲ್ಲಿ ಆಕಾಶ್ ಕಾಲೇಜಿಗೆ ಹೊರಟಿರ್ತಾನೆ. ಆವಾಗ ಒಂದು ಸ್ಕೂಟಿ ಅಡ್ಡ ಬರುತ್ತೆ. ಅದರಿಂದ ಇಳಿದವಳು ಅವನ ಕನಸಿನ ಹುಡುಗಿ. ಅವಳು ಮುಖವನ್ನು ಶಾಲಿಂದ ಮುಚ್ಕೊಂಡಿರೋದ್ರಿಂದ ಅವಳು ಯಾರು ಅಂತ ಗುರುತಿಸೋಕ್ಕಾಗಲ್ಲ. ಆದರೆ ಅವಳು ಬಾಯಿಗೆ ಬಂದಂತೆ ಬಾಯ್ತಾ ಇರ್ತಾಳೆ. ಆ ಹುಡುಗಿ ಹೇಳ್ತಾಳೆ, ಯಾರ್ದಾದ್ರೂ ಪ್ರಾಣ ಹೋದರೆ ಯಾರು ವಾಪಸ್ ಕೊಡ್ತಾರೆ? ನಿಮ್ಮಂಥವರಿಗೆಲ್ಲ ಲೈಸೆನ್ಸ್ ಕೊಡ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ. ದುಡ್ಡಿನ ದಿಮಾಕು ಕಣ್ಣೇ ಕಾಣಿಸಲ್ಲ ಅಂತಾಳೆ. ಅದಕ್ಕೆ ಆಕಾಶ್ ಹೇಳ್ತಾನೆ, ಅಲ್ಲ ತಪ್ಪಾಯ್ತು ಅಂತ ಅಷ್ಟೊಂದು ಹೇಳ್ತಾ ಇದ್ರು, ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಇವಾಗ ನಿಮ್ಗೇನೂ ಆಗಿಲ್ಲ ಅಲ್ವಾ, ಸುಮ್ಮನೆ ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅಂತ, ಹೆಣ್ಮಕ್ಳ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾಳೆ. ಇವ್ರು ನೋಡಿದರೆ ದೊಡ್ಡ ರೌಡಿ ಅನಿಸುತ್ತೆ, ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅನಿಸುತ್ತೆ. ಅದಕ್ಕೆ ಆಕಾಶ್ ಹೇಳ್ತಾನೆ, ನೋಡಿ ಸಣ್ಣ ವಿಷಯಕ್ಕೆ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡಬೇಡಿ, ನಮ್ಮದು ಸಂಸ್ಕಾರವಂತ ಫ್ಯಾಮಿಲಿ, ನನಗೆ ಒಳ್ಳೆ ಬುದ್ಧಿನೇ ಕಲಿಸಿದ್ದಾರೆ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನಿಮ್ಮ ನಡವಳಿಕೆ ನೋಡಿದ್ರೇ ಗೊತ್ತಾಗಲ್ವಾ ನಿಮ್ದೆಂಥ ಸಂಸ್ಕಾರ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಗೆಳತಿನೂ ಹೇಳ್ತಾಳೆ, ನೀನು ಈ ಥರ ಜಗಳ ಮಾಡ್ತಾ ನಿಂತ್ಕೊಂಡ್ರೆ ಕಾಲೇಜಿಗೆ ಲೇಟ್ ಆಗುತ್ತೆ ಬಾ ಅಂತ ಅವಳನ್ನು ಹೇಳ್ಕೊಂಡು ಹೋಗ್ತಾಳೆ. ಅವಳು ಹೋಗೋದಕ್ಕೆ ಮುಂಚೆ ಆಕಾಶ್ಗೆ ಇನ್ನೊಂದ್ಸಲಿ ನೀನು ನನ್ನ ಕಣ್ಣಿಗೆ ಏನಾದರೂ ಕಾಣಿಸ್ಕೊಂಡ್ರೆ ನೀನು ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅವಳು ಗೆಳತಿ ಹೇಳ್ತಾಳೆ, ನೀನು ಹಿಂದೆ ಕುತ್ಕೋ, ನಾನು ಗಾಡಿ ಓಡಿಸ್ತೀನಿ ಅಂತ ಹೇಳ್ತಾಳೆ. ಮುಖ ಮುಚ್ಕೊಂಡಿರೋ ಹುಡುಗಿ ಹೇಳ್ತಾಳೆ, ಯಾಕೆ ನನಗೇನು ಗಾಡಿ ಓಡಿಸೋದಕ್ಕೆ ಬರಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಬೆಳಿಗ್ಗೆಯಿಂದ ಇದು ಎರಡನೇ ವ್ಯಕ್ತಿ ನೀನು ಜಗಳ ಮಾಡ್ತಾ ಇರೋದು, ನಾವು ಈಗಾಗಲೇ ಕಾಲೇಜ್ಗೆ ತುಂಬ ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ನಾನೇ ಡ್ರೈವ್ ಮಾಡ್ತೀನಿ ಕೊಡು ಅಂತ ಹೇಳ್ತಾಳೆ.